ತಿಪಟೂರು ತುಮಕೂರು ಜಿಲ್ಲೆಯ ತಿಪಟೂರಿನ ದಾಸಿಹಳ್ಳಿ ಭಾಗದಲ್ಲಿ ಸತತವಾಗಿ ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಚಾಣಾಕ್ಷತನದಿಂದ ಬೋನಿಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದು ಗ್ರಾಮಸ್ಥರು ನಿಟ್ಟಿಸಿರು ಬಿಟ್ಟಿದ್ದಾರೆ. ತಿಪಟೂರು ತಾಲೂಕಿನ ದಾಸಿಹಳ್ಳಿ ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ಆತಂಕ ಸೃಷ್ಟಿ ಮಾಡಿದ್ದ ಚಿರತೆಯೊಂದು ಕೊನೆಗೂ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದ್ದು ದಾಸಿಹಳ್ಳಿ ಹಳ್ಳದ ಬಳಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದ ಈ ಚಿರತೆ ಗ್ರಾಮಸ್ಥರ ಜಾನುವಾರುಗಳ ಮೇಲೆ ದಾಳಿ ನಡೆಸುವ ಮೂಲಕ ಜನರ ನಿದ್ದೆಗೆಡಿಸಿತ್ತು. ಚಿರತೆ ಹಾವಳಿಯಿಂದ ರೋಸಿ ಹೋಗಿದ್ದ ಗ್ರಾಮಸ್ಥರು ಅದನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಸತತ ಮನವಿ ಸಲ್ಲಿಸಿದ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅರಣ್ಯ ಇಲಾಖೆ ಹಳ್ಳದ ಪ್ರದೇಶದಲ್ಲಿ ಬೋನನ್ನು ಇರಿಸಿತ್ತು. ನಿನ್ನೆ ತಡರಾತ್ರಿ ಆಹಾರ ಅರಸಿ ಬಂದ ಚಿರತೆ ಬೋನಿನ ಒಳಗೆ ಸಿಲುಕಿಕೊಂಡಿದ್ದು ಅದನ್ನು ಸುರಕ್ಷಿತವಾಗಿ ಅಲ್ಲಿಂದ ಸಸ್ಯ ಕ್ಷೇತ್ರಕ್ಕೆ ಸ್ಥಳಾಂತರಿಸುವ ಮೂಲಕ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಲಾಗಿದೆ. ಅದೊಂದು ನಾವೇ ಕಟ್ ಮಾಡಾಕಿದ್ದು ಅದನ್ನ ಅದು ಬೋನೊಳಗೆ ಪೂರ್ತಿ ಇಡ್ಸಲ್ಲ ಅಂತವ. ಹಸುದ ನಾವೇ ಕಡ್ದಾಕಿದ್ದು. ಅದನ್ನೇ ಇಟ್ಟಿದ್ದು ಅದು ನೋಡ್ಕೊಂಡು ಕಮ್ಮಿ ಇದ ನಾವು ಬಿಡೋದೋಡಲ್ಲಿ ಬಿಡೋದು ನೋಡೋದಲ್ಲಿ ಯಾಕಡೆ ಕೊಯ್ಯರದ ಯಾರು ಅಣ್ಣ ಇಲ್ಲಿ ಬಿಡೋದ ನೋಡ ಆನ್ ಮಾಡಿ ಕಾಲೇ 5 ಕೆಜಿ ಬರ್ತಾವಲ್ಲ ಏನೋ ಮಾಡಕ್ಕಲ್ಲ ಕಾಲೇ 5 ಕೆಜಿ ಬರ್ತಾವಲ್ಲ ಏನೋ ಮಾಡಕ್ಕಲ್ಲ ಇನ್ನೊಂದು 5 ನಿಮಿಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.